ಮಂಡ್ಯ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾ ಮತ್ತು ಮಾಧ್ಯಮ ಸ್ನೇಹಿತರನ್ನ ಕರೆದಿರೋ ವಿಚಾರ, ಮಂಡ್ಯ ಜಿಲ್ಲಾ ಹಾಸ್ಪಿಟ್ಲು ಮತ್ತು ಮಂಡ್ಯ ಜಿಲ್ಲಾ ವೈದ್ಯ ಕಾಲೇಜಿನಲ್ಲಿ ನಡೀತಾ ಇರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನಾವು ದಿನಚರಿ ಬೆಳಿಗ್ಗೆ ಎದ್ದರೆ ಪೇಪರ್ ಟಿವಿ ನೋಡಿದ್ದೀವಿ. ಈಗಾಗಲೇ ಕೆಲವು ಹಿರಿಯ ಮುಖಂಡರುಗಳು, ರೈತ ಮುಖಂಡರುಗಳು, ಅಗೋರಾತ್ರಿ ಮತ್ತು ಕನ್ನಡಪರ ಸಂಘಟನೆಗಳು ಮಾಡ್ತಾ ಇರ್ತಾವೆ ನೋಡ್ತಾ ಇದ್ದೀವಿ. ಅದರಿಂದಾಗಿ ಏನು ಈ ಮಂಡ್ಯ ವಿಮ್ಸ್ ಜಿಲ್ಲಾ ಆರೋಗ್ಯ ಕೇಂದ್ರದ ಅಧಿಕಾರಿಗಳಾದಂಥ ನರಸಿಂಹ ಸ್ವಾಮಿಯವರು ನನಗೂ ಮೊನ್ನೆ ಹೋದ ವಾರ ಒಬ್ಬರು ದಲಿತ ಕುಟುಂಬದವರು ಫೋನ್ ಮಾಡಿದರು. ಅಲ್ಲಿ ಹಾಸ್ಪಿಟಲ್ ಡಾಕ್ಟ್ರು ನರಸಿಂಹಯ್ಯನವ್ರು ಹೇಳಿದ್ರಂತೆ ತಗೊಳ್ಳೋದೊಳಗೆ ಪೇಷಂಟ್ಗಳನ್ನ. ಆಮೇಲೆ ನಾನು ಆಗ ಆಗ್ತಾನೆ ಸಡನ್ಲಿ ಜಿಲ್ಲಾಧಿಕಾರಿಗಳಿಗೂ ಫೋನ್ ಮಾಡಿದೆ. ಜಿಲ್ಲಾಧಿಕಾರಿಗಳು ತೆಗೆದಿಲ್ಲ, ಆಮೇಲೆ ವಾಪಸ್ ಮಾಡಿದ್ರು ಜಿಲ್ಲಾಧಿಕಾರಿಗಳೇ ವಿಚಾರ ಅಂತ. ಹಿಂಗೆ ಸರ್, ಜಿಲ್ಲಾ ಹಾಸ್ಪಿಟ್ಲಲ್ಲಿ ನರಸಿಂಹಮೂರ್ತಿಯವರು ಹೇಳಿದ್ರೆ ತಗೊಳ್ಳೋದಂಥ ಹಾಸ್ಪಿಟ್ಲಿಗೆ, ಬಡವರು ಹಾಸ್ಪಿಟ್ಲ್ಗಳು, ಸಾರ್ವಜನಿಕರ ಹಾಸ್ಪಿಟ್ಲಿಗೆ, ಸರ್ಕಾರಿ ಹಾಸ್ಪಿಟ್ಲಿಗೆ. ನರಸಿಂಹಯ್ಯವ್ರದ್ದು ಯಾವಾಗ ಖಾಸಗಿ ಹಾಸ್ಪಿಟ್ಲ್ ಆಯಿತು, ಮಂಡ್ಯ ವಿಮ್ಸ್ ಹಾಸ್ಪಿಟ್ಲ್ ಅಂತ ನಾನು ಕೇಳಿ, ಇಲ್ಲ ಹಾಗಾದ್ರೆ ನಾನು ಹೇಳ್ತೀನಿ, ಸರಿಪಡಿಸ್ತೀನಿ ಅಂತ ಹೇಳಿದ್ರು. ಅದೇ ಥರವಾಗಿ ಮಾಡಿದ್ರು. ಆಮೇಲೆ ನಾನು ನರಸಿಂಹಯ್ಯವರು ನನಗೆ ಫೋನ್ ಮಾಡಿದರೆ ಎತ್ತಿಲ್ಲ ಫೋನ್. ಎದುರುಗಡೆ ಹೋಗಿ ಮಾತಾಡಬೇಕು, ಮಾಧ್ಯಮದಲ್ಲಿ ಕರ್ಕೊಂಡು ಹೋಗ್ತೇನೆ. ಇವತ್ತು ಕೆ ವಿ ಶಂಕರೇಗೌಡರು ನಮ್ಮಲ್ಲಿಲ್ಲ. ಈ ಜಿಲ್ಲೆಯ ಕಟ್ಟಾಳದಂಥ ಒಂದು ದೊಡ್ಡ ಮಹಾನ್ ವ್ಯಕ್ತಿ ಒಂದು ಜಿಲ್ಲೆಯಲ್ಲಿ ಈ ರೀತಿ ಭ್ರಷ್ಟಾಚಾರ ಮತ್ತು ಏನು ದಲಿತರ ಮೇಲೆ ದೌರ್ಜನ್ಯ, ಹಾಸ್ಪಿಟ್ಲಿಗೆ ಹೋದಂಥ ದಲಿತ ಜನಾಂಗಕ್ಕೆ, ಇನ್ಫ್ಲೂಯೆನ್ಸ್ ಇರೋರಿಗೆ, ಶಕ್ತಿವಂತರಿಗೆ ಒಂಥರ, ಬಡವ್ರಿಗೆ ಒಂಥರ ಮಾಡೋದಂಥದ್ದಾದರೆ ಈ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಹಾಸ್ಪಿಟ್ಲ ಇಲ್ಲ ಖಾಸಗಿ ಹಾಸ್ಪಿಟ್ಲ ಜೊತೆಗೆ ಈಗಾಗಲೇ ನೋಡಿದೆ 3.5 ಕೋಟಿ ರೂಪಾಯಿ ಮೆಡಿಷನ್ನ ಪ್ರೈವೇಟ್ ಕಂಪ್ನಿಲಿ ತಗೊಬಂದು 8 ಕೋಟಿನ ಬಿಲ್ ಮಾಡ್ಕೊಂಡು ಅದು ನೋಡಿದ್ದೀವಿ. ಅದರ ಜೊತೆಗೆ ಈ ಡಿ ಗ್ರೂಪ್ನವ್ರನ್ನ ಇದೇ ನರಸಿಂಹ ಸ್ವಾಮಿಯವರ ನೇತೃತ್ವದಲ್ಲಿ ಡ್ರೈವರ್ಗಳು ಏಜೆಂಟ್ರು ಮಾಡ್ಕೊಂಡು